ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಈಗ ನೋಡಿ, ಬೆಳಿಗ್ಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ನಾಷ್ಟ ಎಲ್ಲ ಮಾಡಿಕೊಂಡು ಈಗ ನಾನು ಕಟಿಂಗ್ ಮಾಡೋದಕ್ಕಂತ ಕೂತಿದ್ದೀನಿ. ನೋಡಿ, ಈ ಲೈನಿಂಗ್ ಬ್ಲೌಸು ಕಟಿಂಗ್ ಮಾಡೋದಿತ್ತು, ಹೀಗಾಗಿ ಕೂತ್ಕೊಂಡಿದ್ದೀನಿ ಕಟಿಂಗ್ ಮಾಡೋದಕ್ಕೆ. ಬ್ಲೌಸ್ ಮೆಜರ್ಮೆಂಟ್ ತೊಗೊಂಡು ಕಟಿಂಗ್ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ಎರಡು ಫ್ಯಾಬ್ರಿಕನ್ನು ನಾವು ಅಟ್ಯಾಚ್ ಮಾಡಿಕೊಂಡು ಕಟಿಂಗ್ ಮಾಡಿದರೆ ತುಂಬ ಬೇಗನೆ ಕಟಿಂಗ್ ಮಾಡ್ಕೋಬೋದು. ಟೈಮು ತುಂಬ ಸೇವ್ ಆಗುತ್ತೆ ಮತ್ತು ಬೇಗನೆ ಕಟಿಂಗ್ ಆಗುತ್ತೆ, ಕೆಲಸನೂ ಬೇಗ ಮುಗಿಯುತ್ತೆ. ನೋಡಿ, ನೀವು ಬಿಗ್ನರ್ಸ್ ಆಗಿದ್ದಾರೆ ಈ ರೀತಿ ಕಟಿಂಗ್ ಮಾಡೋದ್ರಿಂದ ನಿಮ್ಮ ಟೈಮ್ ಕೂಡ ತುಂಬ ಸೇವ್ ಆಗುತ್ತೆ. ನಾವು ಈಗ ಒಂದು ಬ್ಲೌಸ್ ಕಟಿಂಗ್ ಮಾಡುವಷ್ಟರಲ್ಲಿ ನಾವು ಈ ಥರ ಮಾಡಿದರೆ ಎರಡು ಬ್ಲೌಸು ಕಟಿಂಗ್ ಮಾಡ್ಬೋದು, ಅಷ್ಟು ಟೈಮ್ ಉಳಿತಾಯ ಆಗುತ್ತೆ. ಅದು ಈಗ ನಾವು ಲೈನಿಂಗ್ ಒಂದು ಸಲ, ಆಮೇಲೆ ಮೇನ್ ಫ್ಯಾಬ್ರಿಕ್ ಒಂದು ಸಲ ಕಟಿಂಗ್ ಮಾಡೋದಿದ್ರೆ ತುಂಬ ಲೇಟ್ ಆಗುತ್ತೆ. ಈ ಥರ ಕಟಿಂಗ್ ಮಾಡೋದ್ರಿಂದ ತುಂಬ ಬೇಗನೆ ಕಟಿಂಗ್ ಮಾಡ್ಬೋದು. ಮೊದಲಿಂದನೇ ನಾವು ಈ ಥರ ರೂಢಿ ಮಾಡಿಕೊಂಡ್ರೆ ನಮಗೆ ಇದೇ ಈಸಿ ಅನಿಸುತ್ತೆ. ಈಗ ನನಗೂ ಮೊದಲಿಂದನೇ ನಾನು ಈ ಥರ ಕಟಿಂಗ್ ಮಾಡ್ತಾ ಇದ್ದೀನಿ, ಹೀಗಾಗಿ ನನಗೆ ತುಂಬ ಈಸಿ ಅನಿಸುತ್ತೆ. ಅದು ಇನ್ನೂ ಟಫ್ ಅನಿಸುತ್ತೆ ನನಗೆ, ಇದೇ ಈಸಿ ಅನಿಸುತ್ತೆ. ನಾನು ಯಾವಾಗಲೂ ಇದೇ ಥರ ಕಟಿಂಗ್ ಮಾಡ್ಕೋತೀನಿ. ಇದರಿಂದ ನನಗೆ ಟೈಮ್ ತುಂಬ ಸೇವ್ ಆಗುತ್ತೆ. ಒಂದು ಸಲ ಕೂತಿದ್ರೆ ನಾನು 7-8 ಬ್ಲೌಸ್ ಕಟಿಂಗ್ ಮಾಡ್ತೀನಿ, ಅಷ್ಟು ಬೇಗ ಕಟಿಂಗ್ ಮಾಡ್ಬೋದು. ಅದಾದರೆ ಸಪ್ರೇಟ್ ಕಟಿಂಗ್ ಮಾಡುವಷ್ಟರಲ್ಲಿ ಟೈಮ್ ತುಂಬ ವೇಸ್ಟ್ ಆಗುತ್ತೆ. ನೀವು ಕೂಡ ಈ ಥರ ಕಟಿಂಗ್ ಮಾಡೋದನ್ನು ಕಲೀರಿ. ಈ ಸ್ವಲ್ಪ ಜಾರು ಬಟ್ಟೆ ಏನಾದರೂ ಇದ್ದರೆ ಸ್ವಲ್ಪ ಪಿನ್ ಅದು ಹಾಕ್ಕೊಳ್ಳಿ, ಏನು ಸಮಸ್ಯೆ ಆಗೋದಿಲ್ಲ, ಆರಾಮಾಗಿ ಕಟಿಂಗ್ ಮಾಡ್ಬೋದು. ಆಮೇಲೆ ಸ್ಟಿಚ್ ಮಾಡಿಕೊಂಡು ಇನ್ನೊಂದು ಸಲ ವೇಸ್ಟ್ ಬಟ್ಟೆನ ಕಟಿಂಗ್ ಮಾಡಬೇಕು. ಆ ಥರ ಮಾಡಿದರೆ, ಈ ಥರ ಮಾಡಿದರೆ ಆಮೇಲೆ ಕಟಿಂಗ್ ಮಾಡೋ ಸಮಸ್ಯೆನೂ ಇರಲ್ಲ, ಯಾವುದೂ ಇರಲ್ಲ. ಒಂದೇ ಸಲ ನಾವು ಎರಡನ್ನು ಇಟ್ಕೊಂಡು ಕರೆಕ್ಟಾಗಿ ಕಟ್ ಮಾಡಿರ್ತೀವಿ, ಸಮವಾಗಿ ಬರುತ್ತೆ ಎರಡೂ ಬಟ್ಟೆಗಳು. ಹೀಗಾಗಿ ಸ್ಟಿಚ್ಚಿಂಗಲ್ಲೂ ಕೂಡ ಸಮಯ ನಮ್ಮದು ಉಳಿತಾಯ ಆಗುತ್ತೆ. ಆಮೇಲೆ ಕಟಿಂಗ್ ಮಾಡುವಾಗಲೂ ಕೂಡ ನಮ್ಮ ಸಮಯ ಉಳಿತಾಯ ಆಗುತ್ತೆ. ಇದೇ ರೀತಿ ಕಟಿಂಗ್ ಮಾಡೋದನ್ನು ಕಲೀರಿ ಅಂತ ಹೇಳ್ತಾ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನೋಡಿ, ಈಗ ಟೈಮ್ ಅನ್ನೋದು ತುಂಬಾ ಮುಖ್ಯ ಮನುಷ್ಯನಿಗೆ. ಟೈಮ್ ನಾವು ಎಷ್ಟು ಸೇವ್ ಮಾಡ್ಕೋತೀವಿ ಅಷ್ಟು ನಮ್ಮ ಕೆಲಸಗಳು ಜಾಸ್ತಿ ಆಗುತ್ತವೆ. ನಾವು ಬುದ್ಧಿವಂತಿಕೆಯಿಂದ ಯಾವುದನ್ನು ಹೇಗೆ ಮಾಡಿದರೆ ನಾವು ಕೆಲಸ ಬೇಗ ಮುಗಿಸ್ಬೋದು ಅಂತ ನಾವು ಜಾಣತನದಿಂದ ನಾವು ಮಾಡಿದರೆ ಸಮಯನ ನಾವು ತುಂಬಾ ಉಳಿತಾಯ ಮಾಡ್ಬೋದು. ಈ ಸಮಯ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೂ ತುಂಬ ಇಂಪಾರ್ಟೆಂಟು. ಸಮಯ ಉಳಿತಾಯ ಮಾಡಿಕೊಂಡು ನಾವು ಕೆಲಸನ ಮಾಡೋದನ್ನು ಕಲಿಬೇಕು. ಸಮಯಕ್ಕೆ ತುಂಬಾ ನಾವು ಬೆಲೆ ಕೊಡಬೇಕು. ಒಂದು 5 ನಿಮಿಷ ಕೂಡ ಎಲ್ಲೂ ನಾವು ವೇಸ್ಟ್ ಮಾಡ್ದೇ ಕೆಲಸ ಮಾಡಿದರೆ ಒಂದು ದಿನದಲ್ಲಿ ನಾವು ಎಷ್ಟೋ ಕೆಲಸಗಳನ್ನು ಮಾಡ್ಬೋದು. ಹಾಗೆ ಸಮಯ ವೇಸ್ಟ್ ಮಾಡ್ತಾ ಕೂತ್ರೆ ಸಮಯ ಹೋಗಿಬಿಡುತ್ತೆ, ನಮ್ಮ ಕೆಲಸಗಳು ಆಗೋದಿಲ್ಲ. ಹೀಗಾಗಿ ನಾವು ಸಮಯಕ್ಕೆ ತುಂಬ ಬೆಲೆಯನ್ನು ಕೊಡಬೇಕು. ನೋಡಿ, ಈಗ ಎರಡನ್ನು ನೋಡಿ ನಾನು ಕೂಡಿಸ್ಕೊಂಡು ಎಷ್ಟು ಬೇಗ ಕಟ್ ಮಾಡ್ಕೊಂಡಿದ್ದೀನಿ. ಆದರೆ ಅದೇ ನಾವು ಬೇರೆ ಕಟಿಂಗ್ ಮಾಡಿದರೆ ಅದೊಂದು ಸಲ ಕಟಿಂಗ್ ಮಾಡು, ಇದೊಂದು ಸಲ ಕಟಿಂಗ್ ಮಾಡು, ಆಮೇಲೆ ಸ್ಟಿಚಿಂಗಲ್ಲಿ ಎಕ್ಸ್ಟ್ರಾ ಬಟ್ಟೆ ಬಂದಿದ್ದನ್ನು ಕಟ್ ಮಾಡು. ಹೀಗಾಗಿ ಸಮಯ ತುಂಬಾ ವೇಸ್ಟ್ ಆಗುತ್ತೆ. ನೋಡಿ, ಈ ಥರ ಮಾಡಿದರೆ ಆ ಸಮಯ ಉಳಿತಾಯ ಆಗುತ್ತೆ. ಹೀಗಾಗಿ ನಾನು ಎಲ್ಲರಿಗೂ ಹೇಳುವುದು, ಈ ಥರ ಕಟಿಂಗ್ ಮಾಡೋದನ್ನು ಕಲೀರಿ ಅಂತ ಹೇಳ್ತಾ ಇದ್ದೀನಿ. ಆದರೆ ವರ್ಕ್ ಬ್ಲೌಸಲ್ಲಿ ಈ ಥರ ಕಟಿಂಗ್ ಮಾಡೋದಕ್ಕಾಗಲ್ಲ, ಅದು ಸಪ್ರೇಟಾಗಿ ಕಟ್ ಮಾಡಬೇಕಾಗತ್ತೆ. ಯಾಕಂದರೆ ವರ್ಕ್ ಸ್ವಲ್ಪ ಹೆಚ್ಚು ಕಮ್ಮಿ ಬಂದುಬಿಡುತ್ತೆ. ಹೀಗಾಗಿ ವರ್ಕ್ ಬ್ಲೌಸಲ್ಲಿ ಇದನ್ನು ಈ ಥರ ಕಟಿಂಗ್ ಮಾಡೋದು ಸರಿಯಲ್ಲ. ಅದು ಲೈನಿಂಗ್ ಸಪ್ರೇಟ್ ಕಟ್ ಮಾಡಿಕೊಂಡು ಆಮೇಲೆ ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಕೊಂಡು ಹೊಲಿಬೇಕಾಗತ್ತೆ. ಹೊಲಿದು ಆಮೇಲೆ ಕಟಿಂಗ್ ಮಾಡಬೇಕಾಗತ್ತೆ ವರ್ಕ್ ಬ್ಲೌಸು.
ಅದು ಸಪ್ರೇಟೇ ಆ ಥರನೇ ಕಟ್ ಮಾಡಬೇಕು. ಹಾಗೆ ಮಾಡಿದ್ರೇ ಸರಿ ಬರೋದು. ಇದಕ್ಕೆ ಮಾತ್ರ ಈ ರೀತಿ ಕಟ್ ಮಾಡ್ಕೊಂಡ್ರೆ ತುಂಬಾ ಸಮಯ ಉಳಿತಾಯ ಆಗತ್ತೆ ಅಂತ ಹೇಳ್ತೀನಿ ನೋಡಿ. ಒಂದ್ಸಲ ನೀವು ಟ್ರೈ ಮಾಡಿ ಈ ಥರ ಕಟ್ ಮಾಡೋದಕ್ಕೆ ತುಂಬ ಬೇಗ ನೀವು ಕಲ್ತ್ಕೋತೀರ. ಈಗ ಯಾವುದೇ ಕೆಲಸ ಆಗಲಿ ನಾವು ಎಷ್ಟು ಬುದ್ಧಿವಂತಿಕೆಯಿಂದ ಮಾಡ್ತೀವೋ ಅಷ್ಟು ನಮಗೆ ಒಳ್ಳೆಯದು. ಈ ಟೇಲರಿಂಗ್ ಕೆಲಸದಲ್ಲಿ ಎಷ್ಟು ಸಮಯ ಇದ್ದರೂ ಕೂಡ ಕಡಿಮೆನೇ ಆಗುತ್ತೆ. ಒಂದು ಬ್ಲೌಸ್ ರೆಡಿ ಮಾಡಬೇಕಂದ್ರೆ ನಾವು ಲೈನಿಂಗ್ ನೀರಿಗೆ ಹಾಕಬೇಕು, ಒಣಗಿಸ್ಬೇಕು, ಇಸ್ತ್ರಿ ಮಾಡ್ಕೋಬೇಕು, ಆಮೇಲೆ ಕಟಿಂಗ್ ಮಾಡ್ಕೋಬೇಕು, ಸ್ಟಿಚಿಂಗ್ ಮಾಡ್ಕೋಬೇಕು, ಆಮೇಲೆ ಹೆಮ್ಮಿಂಗ್ ಮಾಡಬೇಕು, ಆಮೇಲೆ ಇಸ್ತ್ರಿ ಮಾಡಬೇಕು. ತುಂಬಾ ಕೆಲಸಗಳಿರುತ್ತೆ. ಅದೆಲ್ಲ ಕೆಲಸ ಮಾಡಿಕೊಂಡು ಒಂದು ಬ್ಲೌಸ್ ರೆಡಿ ಮಾಡಬೇಕು ಅಂದರೆ ಏನಿಲ್ಲ ಅಂದರೂ ಒಂದು 4 ತಾಸಾದರೂ ಬೇಕು. ಅಷ್ಟು ಮಾಡೋದಕ್ಕೆ ನಾವು ಎಷ್ಟೇ ಸ್ಪೀಡ್ ಮಾಡ್ತೀನಂದರೂ ಕೂಡ 4 ತಾಸು ಬೇಕೇ ಬೇಕು ಲೈನಿಂಗ್ ಬ್ಲೌಸಿಗೆ. ಹೀಗಾಗಿ ನಾವು ಆದಷ್ಟು ಟೈಮನ್ನು ಸೇವ್ ಮಾಡಿಕೊಂಡು ನಾವು ಕೆಲಸ ಮಾಡ್ಕೋಬೇಕಾಗತ್ತೆ. ಬಿಗಿನರ್ಸಿಗಾದರೆ ಮೊದಲಿಂದಾನೇ ಈ ಥರ ಎಲ್ಲ ಕಲ್ತ್ಕೊಂಡ್ರೆ ಮುಂದೆ ಅವರಿಗೆ ಅನುಕೂಲ ಆಗುತ್ತೆ. ಹೀಗಾಗಿ ಅವರಿಗೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಆದಷ್ಟು ಸಮಯನ ಉಳಿತಾಯ ಮಾಡಿಕೊಂಡು ಕೆಲಸ ಮಾಡುವುದನ್ನು ಕಲೀರಿ ಅಂತ ಅವರಿಗೋಸ್ಕರ ಹೇಳ್ತಾ ಇದ್ದೀನಿ. ಈ ಥರದ ಟೈಮನ್ನು ಸೇವ್ ಮಾಡ್ಕೊಳ್ಳಿ, ನಿಮಗೂ ಕೂಡ ಅನುಕೂಲ ಆಗತ್ತೆ. ಮುಂದೆ ನೀವು ಬಿಸ್ನೆಸ್ಸನ್ನು ಇಂಪ್ರೂವ್ಮೆಂಟ್ ಮಾಡ್ಕೋಬೋದು. ಈಗಂತೂ ಡಿಸೈನ್ ಬ್ಲೌಸು ತುಂಬಾ ಬರ್ತಾ ಇವೆ. ಎಲ್ಲರೂ ಡಿಸೈನ್ ಬ್ಲೌಸೇ ಕೇಳ್ತಾರೆ. ಯಾವ ಕಸ್ಟಮರ್ ಬಂದರೂ ಕೂಡ ಡಿಸೈನ್ ಬ್ಲೌಸೇ ಕೇಳ್ತಾರೆ. ಹೀಗಾಗಿ ಡಿಸೈನ್ ಬ್ಲೌಸು ಒಂದು ರೆಡಿ ಮಾಡಬೇಕಂದ್ರೆ ತುಂಬಾ ಟೈಮ್ ಹಿಡಿಯುತ್ತೆ. ಡಿಸೈನ್ ಮಾಡಿ ಎಲ್ಲ ಮಾಡಬೇಕಂದ್ರೆ ತುಂಬ ಟೈಮ್ ಬೇಕಾಗತ್ತೆ. ಅದಕ್ಕೆ ಹಾಗೆ ಅಮೌಂಟು ಕೂಡ ಕೊಡಲ್ಲ. ಆದರೆ ಡಿಸೈನ್ ಮಾಡಿ ಅಂತ ಕಸ್ಟಮರ್ ಬಂದೇ ಬಿಡ್ತಾರೆ. ಅದ್ರ ತಕ್ಕ ಹಾಗೆ ಅಮೌಂಟು ಕೊಡಲ್ಲ ನಮಗೆ ಅವರು. ಆದರೂ ಕೂಡ ಡಿಸೈನ್ ಬೇಕು ಅವರಿಗೆ. ಎಲ್ಲರೂ ಸ್ಟಿಚ್ ಮಾಡಿಕೊಡ್ತಾರೆ, ಅದೇ ರೇಟಲ್ಲಿ ಸ್ಟಿಚ್ ಮಾಡಿಕೊಡ್ತಾರೆ ನಮಗೆ ಅಂತ ಹೇಳಿ ಬರ್ತಾರೆ. ಅದು ಸ್ಟಿಚ್ ಮಾಡೋರಿಗೆ ಗೊತ್ತು ಎಷ್ಟು ಟೈಮ್ ಹಿಡಿಯುತ್ತೆ ಒಂದು ಬ್ಲೌಸಿಗೆ ಡಿಸೈನ್ ಮಾಡಬೇಕಂದ್ರೆ ಅಂತ ಹೇಳಿ. ಸ್ಟಿಚ್ ಮಾಡೋರಿಗೆ ಅಷ್ಟೇ ಗೊತ್ತಾಗತ್ತೆ, ಅವರಿಗೆ ಗೊತ್ತಾಗೋದಿಲ್ಲ ಅದು. ನಮಗೆ ಅದೇ ರೇಟಲ್ಲಿ ಮಾಡಿಕೊಡಿ ಅಂತ ಹೇಳಿ ಬಂದುಬಿಡ್ತಾರೆ. ಆದರೆ ಅದೇ ರೇಟಲ್ಲಿ ಮಾಡಿಕೊಡೋದಕ್ಕೆ ಹೋದರೆ ತುಂಬಾ ಟೈಮ್ ಹಿಡಿಯುತ್ತೆ. ನಾವು 2 ಬ್ಲೌಸು ಹೊಲಿಯೋ ಟೈಮು ಒಂದು ಬ್ಲೌಸಿಗೆ ಬೇಕಾಗತ್ತೆ ಡಿಸೈನ್ ಮಾಡಬೇಕಂದ್ರೆ. 2 ಬ್ಲೌಸಿನ ರೇಟ್ ಕೊಟ್ಟರೆ ಕೇಳಿದ್ರಂತೂ ಅವ್ರು ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಕೊಟ್ಟರು ಕೂಡ ಒಂದು 50 ರೂಪಾಯಿ 100 ರೂಪಾಯಿ ಜಾಸ್ತಿ ಕೊಡ್ಬೋದು ಅಷ್ಟೇ. ಏನು ಮಾಡೋಕ್ಕಾಗಲ್ಲ, ನಾವು ಸ್ಟಿಚ್ ಮಾಡಲೇಬೇಕಾಗತ್ತೆ. ಇಲ್ಲ ಅಂದರೆ ಕಸ್ಟಮರ್ ಕಳ್ಕೊಬೇಕಾಗತ್ತೆ. ಹೀಗಾಗಿ ನಾವು ಹಿಡಿಯಲೇಬೇಕಾಗತ್ತೆ. ಡಿಸೈನ್ ಬ್ಲೌಸು ಕೂಡ ನಾವು ಸ್ಟಿಚ್ ಮಾಡಲೇಬೇಕಾಗತ್ತೆ. ಎಲ್ಲ ಥರನೂ ಬ್ಲೌಸನ್ನು ನಾವು ಸ್ಟಿಚ್ ಮಾಡಲೇಬೇಕಾಗತ್ತೆ. ಎಲ್ಲನೂ ಕಲ್ತ್ಕೊಂಡಿದ್ರೆ ತುಂಬಾ ಒಳ್ಳೆಯದು. ಈಗಂತೂ ಹೊಸಬರು ಕಲಿಯೋರಂತೂ ಎಲ್ಲ ಥರ ಡಿಸೈನ್ ಕಲ್ತ್ಕೊಂಡೆ ನೀವು ಟೇಲರಿಂಗ್ ಬಿಸ್ನೆಸ್ಸನ್ನು ಶುರು ಮಾಡಿದರೆ ತುಂಬಾ ಒಳ್ಳೆಯದು. ಈಗಂತೂ ಡಿಸೈನ್ ಹಾವಳಿ ತುಂಬಾ ಎದ್ದುಬಿಟ್ಟಿದೆ. ಮೊದಲು ಎಲ್ಲ ಸಾದಾನೆ ಹೊಲಿಸ್ತಾ ಇದ್ದರು. ಈಗ ತುಂಬಾ ಅಂದರೆ ತುಂಬ ಆಗಿದೆ ಡಿಸೈನ್ ಬ್ಲೌಸ್ದು. ಪ್ರತಿಯೊಬ್ಬರು ಈಗ ಡಿಸೈನನ್ನು ಕಲ್ತ್ಕೊಂಡ್ರೆ ಒಳ್ಳೆಯದು. ಬರೀ ಸಾದಾ ಬ್ಲೌಸ್ ಒಂದು ಕಲ್ತ್ಕೊಂಡು ಸ್ಟಿಚ್ ಮಾಡ್ತಾ ಇದ್ದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಫಸ್ಟು ಎಲ್ಲ ಥರ ಡಿಸೈನ್ ಮಾಡೋದನ್ನು ಕಲ್ತ್ಕೊಳ್ಳಿ. ಬರ್ತಾ ಎಲ್ಲ ನೀವು ಕಲಿಬೋದು. ಆದರೂ ಕೂಡ ಕಲ್ತ್ಕೊಂಡ್ರೆ ತುಂಬಾ ಒಳ್ಳೆಯದು. ಜಾಸ್ತಿ ಕಸ್ಟಮರು ಬರ್ತಾರೆ ನಾವು ಎಲ್ಲ ರೀತಿ ಕಲಿಯೋದ್ರಿಂದ. ಈಗ ಒಂದೇ ಥರ ನಾವು ಸಾದಾ ಹೊಲಿತೀವಂದರೆ ನಮ್ಮ ಹತ್ರ ಯಾವ ಕಸ್ಟಮರು ಬರಲ್ಲ. ಅವರಿಗೇನು ಡಿಸೈನೇ ಬರಲ್ಲ ಅವರಿಗೆ ಅಂತ ಹೇಳಿ ಬರೋದೇ ಇಲ್ಲ. ಅದೇ ಎಲ್ಲ ನಾವು ಹೊಲಿತೀವಿ ಅಂದರೆ ಕಸ್ಟಮರು ಬರ್ತಾರೆ, ಜಾಸ್ತಿ ಕಸ್ಟಮರು ಬರ್ತಾರೆ. ಮತ್ತು ಚೆನ್ನಾಗಿ ಸ್ಟಿಚ್ ಮಾಡಿದರೆ ಒಳ್ಳೆ ರೇಟು ಕೂಡ ಕೊಡ್ತಾರೆ. ಕೆಲವರು ಒಬ್ಬೊಬ್ಬರು ಇರ್ತಾರೆ ಕಿರಿಕಿರಿ ಮಾಡೋರು. ಏನು ಮಾಡೋದಕ್ಕಾಗಲ್ಲ, ನಾವು ಎಲ್ಲ ಸುಧಾರಿಸ್ಕೊಂಡು ಬಿಸ್ನೆಸ್ಸನ್ನು ಮಾಡಬೇಕಾಗತ್ತೆ.
ಹಾಗೂ ಇರ್ತಾರೆ, ಹೀಗೂ ಇರ್ತಾರೆ. ಎಲ್ಲ ಕಸ್ಟಮರಿಗೂ ನಾವು ಸುಧಾರಿಸ್ಕೊಂಡು ಮಾಡಬೇಕಾಗತ್ತೆ. ಪ್ರತಿಯೊಂದು ಬಿಸ್ನೆಸ್ಸಲ್ಲೂ ಒಂದಲ್ಲ ಒಂದು ಕಿರಿಕಿರಿ ಇದ್ದೇ ಇರುತ್ತೆ. ಈಗ ಮನೆಯಲ್ಲಿ ಸ್ಟಿಚ್ ಮಾಡೋರಿಗೆ ಜಾಸ್ತಿ ರೇಟ್ ಕೊಡೋದೇ ಇಲ್ಲ. ಅವರು ಜಾಸ್ತಿ ಅಂದರೆ ಒಂದು 50 ರೂಪಾಯಿ ಜಾಸ್ತಿ ಕೊಡ್ಬೋದು ಅಷ್ಟೇ, ಅದಕ್ಕಿಂತ ಜಾಸ್ತಿ ಕೊಡಲ್ಲ ಡಿಸೈನ್ ಮಾಡಿದರೂ ಕೂಡ. ಅದೇ ಹೊರಗಡೆ ಮಾರ್ಕೆಟಲ್ಲಿ ಶಾಪ್ ಇಟ್ಕೊಂಡು ಟೇಲ್ರಿಂಗ್ ಮಾಡೋರಿಗೆ ಅವರಿಗಾದರೆ ಹೇಳಿದಷ್ಟು ಅಮೌಂಟ್ ಕೊಟ್ಟು ತೊಗೊಂಬರ್ತಾರೆ. ಆದರೆ ನಮಗಾದರೆ ಕೊಡೋದೇ ಇಲ್ಲ. ನಾವು ಎಷ್ಟೇ ಚೆನ್ನಾಗಿ ಸ್ಟಿಚ್ ಮಾಡಿಕೊಟ್ರು ಅವರು ಒಂದು 50 ರೂಪಾಯಿ, ಜಾಸ್ತಿ ಅಂದರೆ 100 ರೂಪಾಯಿ ಕೊಡ್ಬೋದು. ಅದಕ್ಕಿಂತ ಜಾಸ್ತಿ ಅಂತೂ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಆದರೆ ಕೆಲವರೊಬ್ಬರು ಕೊಡ್ತಾರೆ 100 ರೂಪಾಯಿ, ಆದರೆ ಜಾಸ್ತಿಯಾಗಿ ಒಂದು 50 ರೂಪಾಯಿ ಅಷ್ಟೇ ಕೊಡೋದು. ಇನ್ನು ಕೆಲವರು ಅದೇ ರೇಟಲ್ಲಿ ಸ್ಟಿಚ್ ಮಾಡಿಕೊಡಿ ಅಂತ ಬರ್ತಾರೆ. ನೋಡಿ, ಇವತ್ತು ಗುರುವಾರ ರಾಯರ ಪೂಜೆ ಮಾಡಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಇವತ್ತಿನ ವ್ಲಾಗ್ ಹೀಗೆ ಇತ್ತು. ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ನಮಸ್ಕಾರ.